ನಿಮ್ಮ ಹೆಸರೇನು ಹೇಳಿ? ನನ್ನ ಹೆಸರು ವಾಸುದೇವ ರೆಡ್ಡಿ. ಎಷ್ಟು ಏಜು? 60 ಇಯರ್ಸ್. ಯಾವ ಊರು ನಿಮ್ಮದು? ನಮ್ಮದು ಇದೇ ಬೆಂಗಳೂರು ಸರ್. ಬೆಂಗಳೂರಿನ. ಏನು ಕೆಲಸ ಮಾಡ್ತೀರಿ? ನಾನು ಮುಂಚೆ ಬಿಸ್ನೆಸ್ ಇತ್ತು. ವೆರಿ ಗುಡ್. ಫ್ರೀ ಆಗಿದ್ದೀನಿ ಸರ್. ಓಕೆ, ವೆರಿ ಗುಡ್. ಈಗೆಲ್ಲ ಮಕ್ಕಳು ಮಾಡ್ತಾಯಿದ್ದಾರೆ ಅಂತ ಕಾಣಿದೆ. ಸರಿ. ಸೊ ನಿಮಗೆ ಡಯಾಬಿಟೀಸಿಂದ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಆ ಕಿಡ್ನಿ ಫೇಲ್ಯೂರ್ ಆದಾಗ ಏನೇನು ಭಾವನೆಗಳು ಬಂತು ಎಲ್ಲ ಏನು ಹೇಳಿದ್ರು ನಿಮ್ಗೆ ಕೇಳ್ರಿ. ನನಗೆ ಅದು ಪ್ರಾಬ್ಲಮ್ ಆದಾಗ ಡಯಾಲಿಸಿಸ್ಗೆ ನನಗೆ ಇದು ಮಾಡಿದರು. ಡಯಾಲಿಸಿಸ್ ಎಷ್ಟಿತ್ತು ಕ್ರಿಯೇಟಿನೈನು? ಆಗ ನನಗೆ 13 ಇತ್ತು ಸರ್. ಡಯಾಲಿಸಿಸ್ಗೆ ಕಂಪಲ್ಸರಿ ಹೋಗಲೇಬೇಕು ಅಂತೇಳಿ. ಸೊ ಅದಾದಮೇಲೆ ನಾನು ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದೆ. ಸೊ 2 ವೀಕ್ಸು ಡೈಲಿ 3 ಇದು ಹೋಗ್ತಾ ಇದ್ದೆ. ಮತ್ತು ಅದನ್ನು ವೀಕ್ಲಿ ಟ್ವೈಸ್ ಅಂತ ಮಾಡಿಕೊಂಡು ಇದುವರೆಗೂ ಟ್ವೈಸ್ನಲ್ಲಿ ಬರ್ತಾ ಇದ್ದೀನಿ. ಈಗ ಟ್ವೈಸಲ್ಲಿ. ಓಕೆ. ಯೂರಿನ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತಾ? ಯೂರಿನ್ನು ಮುಂಚೆ ಜಾಸ್ತಿ ಇದಾಗ್ತಾ ಇತ್ತು. ಈಗ ಸ್ವಲ್ಪ ಲಿಮಿಟೇಷನ್ ಆಗಿದೆ. ನಾನು ವಾಟ್ರು ಇದೆಲ್ಲ 1 ಲೀಟರ್ ಅಷ್ಟೇ ನಾನು ಈಗ ತೊಗೊಳ್ತಾ ಇದ್ದೀನಿ. ಮುಂಚೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು. ಆಯಿತು. ಈಗ ನಮ್ಮಲ್ಲಿ ಮೆಡಿಸಿನ್ ತೊಗೊಳ್ಳೋದ್ರ ಮುಂಚೆ ಹೆಂಗಿತ್ತು ಬಾಡಿ? ಆಗ ನನಗೆ ಭಾಳ ಬ್ಲೀತಿಂಗ್ ಪ್ರಾಬ್ಲಮ್ ಇತ್ತು. ಉಸಿರಾಟ ತೊಂದರೆ, ಮತ್ತು ಸುಸ್ತು, ಮೈ ಕೈ ಎಲ್ಲ ಏನೋ ಪೇಯ್ನು, ಈ ಭುಜಗಳು ಇವೆಲ್ಲ ಭಾಳ ಪೇಯ್ನ್ ಇತ್ತು. ಸೊ ಮೆಡಿಸನ್ ತೊಗೊಳ್ತಾ ಅದೆಲ್ಲ ನಮಗೆ ಫ್ರೀ ಆಗಿ ಈಗ ಬ್ಲೀತಿಂಗ್ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇತ್ತು. ಮತ್ತು ವಾಯ್ಸನ್ನು ಇದಾಗಿ ಬರ್ತಾ ಇತ್ತು. ಸೊ ಅದೆಲ್ಲ ಈಗ ಚೆನ್ನಾಗಿದೆ. ಮತ್ತು ನಮ್ಮದು ಸುಸ್ತಾಗಲಿ ಇದು ಕಡಿಮೆ ಆಗಿದೆ. ಆರಾಮಾಗಿ ವಾಕ್ ಮಾಡೋಕ್ಕೆ ಇದೆಲ್ಲ ಚೆನ್ನಾಗಿದೆ. ವೆರಿ ಗುಡ್ ಅಪ್ಪ. ಏನೋ ಹೆಂಗಾರೆ ನಮ್ಮದು ತಗೊಂಡು ಒಂದೇ ತಿಂಗಳಕ್ಕೇ 9.7ಇಂದ ಎಷ್ಟು ಬಂತು? ಅಂದರೆ ಬಂತು. ಆಮೇಲೆ ಇವಾಗ ಟೆಸ್ಟಲ್ಲಿ 5.4 ಬಂದಿದೆ. ಫಸ್ಟ್ ನಮ್ಮಲ್ಲಿ ಬಂದಾಗ ಎಷ್ಟಿತ್ತು? 9.7. ಅದಾದಮೇಲೆ ಎಷ್ಟಕ್ಕೆ ಬಂತು? 10 ಡೇಸ್. ನೆಕ್ಸ್ಟ್ ಟೆಸ್ಟ್ ಎಷ್ಟು ದಿನಕ್ಕೆ ಮಾಡಿಸಿ? 15 ಡೇಸ್ ಮಾಡಿಸಿದ್ದೀವಿ. ಆವಾಗ ಎಷ್ಟು ಬಂತು? 7.9. ಈಗ 5.4. ಓಕೆ ನಮ್ಮ. ಓಕೆ, ಥ್ಯಾಂಕ್ ಯು.